ದೇಶ ಕಂಡ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ ಸ್ವಾಮೀಜಿ 5ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭೇಟಿ ನೀಡಿದರು. ಇದೇ ಸಮಯದಲ್ಲಿ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಅದ್ದೂರಿ ಸ್ವಾಗತ ಕೋರಿ ಬಡವರ ಬಂಧು ಎಂದು ಸಿದ್ದರಾಮಯ್ಯನವರಿಗೆ ಜೈಕಾರ ಕೂಗಿದರು. ಇಷ್ಟೇ ಇಲ್ಲಿ ಬಿಡಲ್ಲ, ಆಚೆ ಬಿಡಲ್ಲ. ತಲ್ಬಿಡಿ ಮುಂದಕ್ಕೋಗ್ಬೇಡ್ರಿ. ಇದಕ್ಕೆ ಬಂದ್ಬಿಡಿ. ಈಗ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ಮುಖವಾಗಿ ಪ್ರಯಾಣ ಬೆಳೆಸಿದ್ದಾರೆ. ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಬಂಧು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯರು ಇವತ್ತು ವರ್ಷದ ತಿಥಿ ಅಂತ ನಮ್ಮ ಏನು ಸಿದ್ಧಗಂಗಾ ಮಠಕ್ಕೆ ಶಿವಕುಮಾರ ಸ್ವಾಮೀಜಿಯ ಪುಣ್ಯತಿಥಿಗೆ ಹೋಗಿದ್ದಾರೆ. ನಮ್ಮ ಅವ್ರದ್ದು ಕನಸಿತ್ತು ಎಲ್ಲ ದಾಸೋಹದ ಮತ್ತು ಮಕ್ಕಳುಗಳನ್ನ ಬಡತನ ಮಕ್ಕಳನ್ನ ಅವರು ಓದಿಸಿ ದಾಸೋಹ ಕೊಟ್ಟು ಇಡೀ ದೇಶ ಕರ್ನಾಟಕ ಎಲ್ಲ ನೋಡೋವಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಪುಣ್ಯತಿಥಿಗೆ ನಮ್ಮ ಬಡವರ ಬಂಧು ಸಿದ್ದರಾಮಯ್ಯರು ಬಂದಿದ್ದರು. ಅವರಿಗೆ ನಾವೆಲ್ಲ ಶುಭಾಶಯ ಹೇಳಿ ಕಳಿಸ್ಕೊಟ್ಟಿದ್ದೀವಿ. ನಾವು ನೆನ್ಮಲ ತಾಲೂಕು ನಮ್ಮ ಎನ್ ಶ್ರೀನಿವಾಸಣ್ಣರ ಶಾಸಕರು, ಜನಪ್ರಿಯ ಶಾಸಕರಂಥ ಯುವಕ ನಾಯಕರಾದಂಥ ಸಹ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯರಿಗೆ ಸ್ವಾಗತ ಬಯಸಿ ಅವರಿಗೆ ಒಳ್ಳೆಯದಾಗಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಶಿವಕುಮಾರ ಸ್ವಾಮೀಜಿಗಳ ಸಹಾಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ನೆನ್ಮಲ ತಾಲೂಕು ಎಲ್ಲ ಜನತೆಗಳ ಪರವಾಗಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿನ ನಡೆದಾಡುವ ದೇವರು ಎಂದೇ ಪ್ರಖ್ಯಾತವಾಗಿದ್ದಂಥ ಸಿದ್ಧಗಂಗಾ ಸ್ವಾಮಿಗಳ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋಗ್ತಾಯಿದ್ರು. ಆ ಮೂಲಕ ಹೋಗಬೇಕಾದ್ರೆ ಅವ್ರಿಗೊಂದು ಸ್ವಾಗತವನ್ನು ಕೋರೋಣ ಮತ್ತು ಒಂದು ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಪರವಾಗಿ ನಾವೆಲ್ಲರೂ ಒಂದು ಸ್ವಾಗತವನ್ನು ಕೋರೋಣ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರ ಮೂಲಕ ಅವರ ನಾಯಕತ್ವದಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸೇರಿ ಮತ್ತು ಎಲ್ಲ ಇಲಾಖಾಧ್ಯಕ್ಷಗಳು ಸೇರಿ ಒಂದು ಸ್ವಾಗತವನ್ನು ಕೋರಿದ್ವಿ. ಹಾಗಾಗಿ ಒಂದು ಸಾಹೇಬರು ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಹೊರಟರು. ಅವ್ರಿಗೊಂದು ಗಾರ್ಲ್ಯಾಂಡ್ ಮಾಡಿ ನಾವು ಕಳಿಸ್ಕೊಡ್ಬೇಕಾದ ನಮ್ಮ ಪಕ್ಷದ ಇದರಿಂದ ಇವತ್ತು ಮಾಡಿಕೊಟ್ಟಿದ್ದೇವೆ.